ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಉಳಿದಿರೋ ಇಡ್ಲಿಯಿಂದ ಯಾವ ಥರ ಉಪ್ಪಿಟ್ಟು ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಎಷ್ಟೋ ನಾವು ಹಿಟ್ಟಿಂದ ಮಾಡಿದ್ರು ಒಂದೊಂದು ಸಲ ಮಿಕ್ಕೇ ಬಿಡ್ತೈತಿ ಇಡ್ಲಿ. ಅದನ್ನು ಉಳಿದಿರೋದು ಯಾವ ಥರ ನಾವು ಯೂಸ್ ಮಾಡಿಕೊಂಡು ಮತ್ತೊಂದು ನಾಷ್ಟ ಮಾಡಿ ರುಚಿಕರವಾಗಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ದಿಢೀರಂತ ಮಾಡ್ಕೊಂಡ್ಬಿಡ್ಬೋದು. ಸಂಜೆ ಸ್ನ್ಯಾಕ್ಸಿಗೆ ಆಗ್ಬೋದು, ಬೆಳಗಿನ ಟಿಫಿನ್ಗೂ ಆಗ್ಬೋದು. ಈ ಥರ ಮಿಕ್ಕಿರೋ ಇಡ್ಲಿ ಇತ್ತಂದ್ರೆ ನೀವು ನಾವು ತೋರಿಸೋದಂದಲ್ಲಿ ಟ್ರೈ ಮಾಡಿ ಗೊತ್ತಾಗ್ತದೆ ಯಾವ ಥರ ಬಂದಿದೆ ಅಂತ. ಇಲ್ಲಿ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ. ಒಂದು 4 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಅದು ಸಿಡಿತಾ ಇದ್ದಂಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹುರಿದಿಟ್ಟೆ ಅಂತ ಶೇಂಗಾ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು. ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉರಿ ಇಟ್ಕೊಂಡು ಕೆಂಪು ಆಗ್ತಾ ಇದ್ದಂಗೆ ಕಟ್ ಮಾಡಿಟ್ಟಂಥ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇಡ್ಲಿ ಎಷ್ಟು ಮುಚ್ಚಿದೆ ಅಂತ ನೋಡಿಕೊಂಡು ಈರುಳ್ಳಿ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಕರಿಬೇವು ಹಾಕ್ಕೊತಾ ಇದ್ದೀನಿ ಒಂದು 10 ಎಲೆಯಷ್ಟು. ಸ್ವಲ್ಪ ಬಣ್ಣ ತಿನ್ನೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. 3 ಕಾಯಿ ಮೆಣಸು ಕಟ್ ಮಾಡಿಟ್ಟಿದ್ದೆ. ಒಂದು ಅರ್ಧ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಆಪ್ಷನಲ್ಲ, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಕಿದ್ರೆ ಚೆನ್ನಾಗಿರ್ತದೆ. ನಂತರ ಉಪ್ಪಿಟ್ಟು ಇಡ್ಲಿ ರವೆ ಉಪ್ಪಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಆಗಬೇಕು. ಅದು ಆಲ್ರೆಡಿ ಫ್ರೈ ಆಯಿತು. ಈಗ ಇದು ಟೊಮಾಟಿ ಸೇರಿಸ್ತಾ ಇದ್ದೀನಿ. ಟೊಮಾಟಿ ಬೇಡಂದ್ರೆ ಹುಳಿ ಕೂಡ ಹಾಕ್ಕೊಳ್ಬೋದು. ಬಿಸಿ ಹುಳಿ ಒಂದು 2 ಬೋಟಿನಷ್ಟು ನೆನೆ ಇಟ್ಟು ಹಾಕ್ಕೊಂಡು ಇದೆಲ್ಲ ಕೂಡ ಸೇರಿಸ್ಕೊಬೋದು. ಇದೆಲ್ಲ ಹಾಕ್ತಾಯಿಲ್ಲ, ಹೀಗೇ ಮಾಡ್ತಾಯಿದ್ವಿ. ಟೊಮೆಟೆಯಲ್ಲಿ ಸಾಫ್ಟ್ ಆಗಬೇಕು. ಸ್ವಲ್ಪ ಕೊಟ್ಟು ಮಾಡಿಟ್ಟಂಥ ಕೊತ್ತಂಬರಿ ಕೂಡ ಸೇರಿಸಿದ್ದೀನಿ. ಅಷ್ಟೇ ಎಲ್ಲವನ್ನು ಅದುವಾಗಿ ಎಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮೆತ್ತಗಾಗಿ. ನೋಡಿ, ಎಲ್ಲವನ್ನು ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈ ಟೈಮ್ನಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ. ಇಡ್ಲಿಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿ ಒಂದು ಅರ್ಧ ಚಮಚದಷ್ಟು ಮಾತ್ರ ಸೇರಿಸಿದ್ದೀನಿ ಉಪ್ಪು. ಸ್ವಲ್ಪ ಸಪ್ಪೆ ಅನಿಸ್ಬಾರ್ದಂತ ಸ್ವಲ್ಪ ಮಸಾಲೆಗೆ ಮಾತ್ರ ಹಾಕ್ಕೊಳ್ಬೇಕು. ಆಯಿತು. ಇನ್ನೇನು ಹುಡಿ ಮಾಡಿಟ್ಟು ಇಡ್ಲಿಯನ್ನು ಹುಡಿ ಮಾಡ್ಕೊಳ್ಬೇಕು. ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ತೊಗೊಂಡಿರೋಂಥ ಇಡ್ಲಿನ ಈ ಥರ ಉದುರುದ್ರಾಗಿ ಮಾಡಿಟ್ಕೊಂಡಿನಿ. ನಾ ಮಾಡಿರೋಂಥ ರವಾದ ಇಡ್ಲಿ ಇದು, ಹಾಗಾಗಿ ಉದುರುದ್ರಾಗೈತಿ. ನೀವು ಒಂದೇಳೆ ಅಕ್ಕಿ ರುಬ್ಬಿ ಮಾಡಿದ್ರಂದ್ರೂ ಅದು ಕೂಡ ಚೆನ್ನಾಗಿ ಬರ್ತೈತಿ. ಇಷ್ಟು ಉದುರಾಗಿ ಬರೋಂಗಿಲ್ಲ, ಸ್ವಲ್ಪ ಮಿಜ್ಜಿಯಾಗಿ ಬರ್ತೈತಿ. ಆದರೂ ಪರವಾಗಿಲ್ಲ, ಮಾಡ್ಕೊಬೋದು. ಆರಿನ ಮೇಲೆ ಚೆನ್ನಾಗಿರ್ತೈತಿ. ತುಂಡು ಮಾಡಿಟ್ಟಂಥ ಇಡ್ಲಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಲೆಯನ್ನು ಆಫ್ ಮಾಡಲಿಕ್ಕಿಲ್ಲ, ಗ್ಯಾಸನ್ನು ಹೀಗೇ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾದ ಇಡ್ಲಿ, ಮಿಕ್ಕಿರೋಂಥ ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಉದುರುದ್ರಾಗಿ. ಅಷ್ಟು ಹೇಳಲಿಕ್ಕಿಲ್ಲ, ರುಚಿ ಅಂತೂ ಡಬ್ಬಲ್ ಆಗಿರ್ತೈತಿ. ಉಪ್ಪಿಟ್ಟು ಮಾಡಿ ತಿಂದ್ರೆ ಅಷ್ಟು ರುಚಿ ಇರೋಂಗಿಲ್ಲ, ಇದು ಅಷ್ಟು ರುಚಿಯಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.